ನಮಸ್ಕಾರ ವೆಲ್ಕಮ್ ಟು ದ ಸೆಷನ್. ನಾವು ಲಾಸ್ಟ್ ಕ್ಲಾಸಲ್ಲಿ ಬೋರ್ಡ್ ಮಾಸ್ನ ಸ್ಟಾರ್ಟ್ ಮಾಡಿದ್ವಿ. ಅದರಲ್ಲಿ ವಿ ಹ್ಯಾವ್ ಡನ್ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಬೋರ್ಡ್ ಮಾಸ್. ಬಟ್ ಏನಾಗಿದೆ ಅಲ್ಲಿ ಬರೇ ವಿ ಹ್ಯಾಡ್ ಕವರ್ಡ್ ಓನ್ಲಿ ಡಿವಿಷನಿಂದ ಮಲ್ಟಿಪ್ಲಿಕೇಶನ್, ಅಡಿಷನ್, ಸಬ್ಸ್ಟ್ರಾಕ್ಷನ್ನ ಕವರ್ ಮಾಡಿದ್ವಿ. ಬೇಸ್ಡ್ ಆನ್ ದಿಸ್ ವಿ ಹ್ಯಾಡ್ ಸಾಲ್ವ್ ಪ್ರಾಬ್ಲಮ್ಸ್. ಟುಡೇ ವಿ ವಿಲ್ ಡೀಲ್ ವಿತ್ ಆರ್ಡರ್ಸ್. ಈ ಆರ್ಡರ್ಸ್ನೂ ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಓ ಸ್ಟ್ಯಾಂಡ್ ಫಾರ್ ಆರ್ಡರ್ಸ್. ಇಲ್ಲಿ ಆಲ್ರೆಡಿ ನಾನು ಸ್ಕ್ವೇರ್ ರೂಟ್ಸ್ ಬರೆದಿಟ್ಟಿದ್ದೀನಿ. ಏನು ಸ್ಕ್ವೇರ್ಸ್ ಅಂದ್ರೇನು? 1 ಸ್ಕ್ವೇರ್ ಮೀನ್ಸ್ ವಾಟ್? 1 ಸ್ಕ್ವೇರ್ ಅಂದರೆ 1 2 ಸಲ ಮಲ್ಟಿಪ್ಲೈ ಆಗ್ತಾಯಿದೆ ಅಂತ. 1 × 1 is 1. ವಾಟ್ ಈಸ್ 2 ಸ್ಕ್ವೇರ್ ಮೀನ್ಸ್ 2 ಈಸ್ ಗೆಟಿಂಗ್ 2 ಟೈಮ್ಸ್ ಮಲ್ಟಿಪ್ಲೈ ಆಗ್ತಾಯಿದೆ ಅಂತ. ವಾಟ್ ಈಸ್ 2 × 2? 4. ಅದೇ ಥರ 3 ಸ್ಕ್ವೇರ್ ಅಂದರೆ 3 2 ಟೈಮ್ಸ್ ಮಲ್ಟಿಪ್ಲೈ ಆಗ್ತಾಯಿದೆ ಅಂತ ಅರ್ಥ. ಅದೇ ಥರ ಸಪೋಸ್ 6 ಸ್ಕ್ವೇರ್ ಅಂದರೆ 6 2 ಸಲ ಮಲ್ಟಿಪ್ಲೈ ಆಗ್ತಾಯಿದೆ ಅಂತ. 6 × 6 is 36. ಸರಿನಾ? ಈ ಥರ ಅಪ್ ಟು 15 ನಾನು ಬರೆದಿದ್ದೀನಿ. ಸೊ 1 ಸ್ಕ್ವೇರ್ ಅಂದರೆ 1, 2 ಸ್ಕ್ವೇರ್ is 4, 3 ಸ್ಕ್ವೇರ್ is 9, 4 ಸ್ಕ್ವೇರ್ is 16, 5 ಸ್ಕ್ವೇರ್ ಅಂದರೆ 25. ಅದೇ ಥರ 8 ಸ್ಕ್ವೇರ್ ಅಂದರೆ 64, 9 ಸ್ಕ್ವೇರ್ ಅಂದರೆ 9 × 9 is 81. ಅಪ್ ಟು 15ವರೆಗೂ ಬರೆದಿದ್ದೀನಿ ನಾನು. ಸರಿನಾ? ನಿಮಗೆ ಬೆಸ್ಟ್ ಆಗಬೇಕಂದ್ರೆ ಮ್ಯಾಥ್ಸಲ್ಲಿ ಇಫ್ ಯು ವಾಂಟ್ ಟು ಬಿಕಮ್ ಬೆಸ್ಟ್ ಅಂದರೆ ಅಟ್ಲೀಸ್ಟ್ 30 ಸ್ಕ್ವೇರ್ಸ್ವರೆಗೂ ಮೆಮೊರೈಸ್ ಮಾಡಬೇಕು ನೀವು. ಸರಿನಾ? ಈ ಸೈಡ್ ಹೋಗಿ ಸ್ಕ್ವೇರ್ ರೂಟ್ಸ್ ಅಪ್ಪ. ವಾಟ್ ಇಸ್ ಸ್ಕ್ವೇರ್ ರೂಟ್ಸ್? ನಾವು ಇದು ಉಲ್ಟಾ. ಸ್ಕ್ವೇರ್ ರೂಟ್ ಉಲ್ಟಾ ಅಂದರೆ 1 ಸ್ಕ್ವೇರ್ 1 ಆದರೆ ಸ್ಕ್ವೇರ್ ರೂಟ್ ಆಫ್ 1 is 1 ಬರುತ್ತೆ. ಫಾರ್ ಎಕ್ಸಾಂಪಲ್ ಈಗ ಸ್ಕ್ವೇರ್ ರೂಟ್ ಆಫ್ 4. ಸ್ಕ್ವೇರ್ ರೂಟ್ ಆಫ್ 4 ಅಂದರೆ 2. ಈಗ 2 ಸ್ಕ್ವೇರ್ = 4 ಅಂತಂದರೆ ಅದ್ರ ಉಲ್ಟಾ ಹೋಗಬೇಕಲ್ಲ. ಸ್ಕ್ವೇರ್ ರೂಟ್ ಆಫ್ 4 is 2 ಬರೀಬೇಕು. 2 ಸ್ಕ್ವೇರ್ ಬರೀಬಾರ್ದು, ಬರೀ 2 ಮಾತ್ರ ಬರೀಬೇಕು. ಅದೇ ಸ್ಕ್ವೇರ್ ರೂಟ್ ಆಫ್ 9 ಅಂದರೆ 3. ಸ್ಕ್ವೇರ್ ರೂಟ್ ಆಫ್ 16 ಅಂತಂದರೆ 4. 4 ಸ್ಕ್ವೇರ್ = 60. ಇಲ್ಲಿ ನೋಡಿ, ಸ್ಕ್ವೇರ್ ರೂಟ್ ಆಫ್ 16 = 4. ಈ ಥರ. ಈಗ ಸಪೋಸ್ ಹಂಗಂದ್ರೆ ಡೈರೆಕ್ಟ್ ಈಗ ಸ್ಕ್ವೇರ್ ರೂಟ್ ಆಫ್ 81 ಬಂದರೆ ಏನು ಬರೀಬೇಕು ಚಿನ್ನ? ಐ ಹ್ಯಾವ್ ಟು ರೈಟ್ 9. ಅದೇ ಥರ ಸ್ಕ್ವೇರ್ ರೂಟ್ ಆಫ್ 121 ಬಂದರೆ 11 ಬರೀಬೇಕು. ಸರಿನಾ? ಇದು ನಿಮ್ಗೆ 8th ಬರುತ್ತೆ. 8th ಕ್ಲಾಸಲ್ಲಿ ಸ್ಕ್ವೇರ್ಸ್ ಆ್ಯಂಡ್ ಸ್ಕ್ವೇರ್ ರೂಟ್ಸ್ ಅಂತ ಚಾಪ್ಟರ್ ಬರುತ್ತೆ. ಬಟ್ ಇವೆಲ್ಲ ಬೋರ್ಡ್ ಮಾಸಲ್ಲಿ ಆರ್ಡರ್ಸಲ್ಲಿ ಕನ್ಸಿಡರ್ ಆಗುತ್ತೆ. ಓ ಸ್ಟ್ಯಾಂಡ್ಸ್ ಫಾರ್ ಆರ್ಡರ್ ಅಲ್ವಾ? ಓ ಸ್ಟ್ಯಾಂಡ್ಸ್ ಫಾರ್ ವಾಟ್? ಆರ್ಡರ್. ಸೊ ಇವನ್ನ ಯೂಸ್ ಮಾಡೋಣ ನಾವು. ಸರಿನಾ? ನೀವು ಅಟ್ಲೀಸ್ಟ್ 30ವರೆಗೂ ಮೆಮರೈಸ್ ಆಗಬೇಕು. ಟಿಲ್ 15 ಸ್ಕ್ವೇರ್ ಐ ಹ್ಯಾವ್ ರಿಟನ್. ಶಾಲ್ ವಿ ಸ್ಟಾರ್ಟ್? ಒಂದು ಸಿಂಪಲಾಗಿ ಕೊಡ್ತೀನಿ, ಟ್ರೈ ಮಾಡಿ. ಇನ್ನೂ ಆರ್ಡರ್ನ ಯೂಸ್ ಮಾಡ್ತಾಯಿಲ್ಲ. ಸೊ ಒಂದು ಸಿಂಪಲ್ ವಾರ್ಮಪ್ ಪ್ರಾಬ್ಲಮ್ ಅಂದ್ಕೊಳ್ಳಿ. 6 + 9 / 3 + 5. ಸಾರಿ, 6 + 9 / 3 + 5 ಎಷ್ಟು ಬರುತ್ತೆ? ಯಾವ್ದು ಫಸ್ಟ್ ಮಾಡ್ಬೇಕನ್ರಿ? ಅಫ್ಕೋರ್ಸ್ ಡಿವಿಷನ್ ಪಾರ್ಟು. 6 ಹಂಗೆ ಬರ್ಕೊಳ್ತಾ ಇದ್ದೀನಿ. ವಾಟ್ ಈಸ್ 9 / 3 is 3 + 5. ನೀಟಾಗಿ ಆ್ಯಡ್ ಮಾಡಿದರೆ ವಾಟ್ ವಿ ಗೆಟ್? 6 + 3 is 9, 9 + 5 is 14 is the ಆನ್ಸರ್. ಇವಾಗ ಸ್ಕ್ವೇರ್ಸ್ ಯೂಸ್ ಮಾಡೋಣ. ಮತ್ತು ಇವೆರಡು ಆರ್ಡರ್ ಬರುತ್ತಪ್ಪ. ಸ್ಕ್ವೇರ್ಸ್ ಆಯ್ತು, ಸ್ಕ್ವೇರ್ ರೂಟ್ಸ್ ಆಯ್ತು. ದೆ ಬೋತ್ ಬಿಲಾಂಗ್ ಟು ದಿ ಕ್ಯಾಟಗರಿ ಆಫ್ ಆರ್ಡರ್. PO ಇದೆಯಲ್ಲ, ಆರ್ಡ್ರಲ್ಲಿ ಬರುತ್ತೆ. ಈಗ 4 + 2 ಸ್ಕ್ವೇರ್ - 4 / 2. ಯಾವ್ದು ಫಸ್ಟ್ ಮಾಡ್ಬೇಕನ್ರಿ? ಸದ್ಯಕ್ಕೆ 4+ ಅಂತೂ ಮಾಡೋಕ್ಕೆ ಬರಲ್ಲ. ನಾನು ಲಾಸ್ಟ್ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ. ಅಡಿಷನು ಸಬ್ಸ್ಟ್ರಾಕ್ಷನು ಎಂಡಲ್ಲೇ ಮಾಡಬೇಕು. ಎಡಿಷನ್ ಸಬ್ಸ್ಟ್ರಾಕ್ಷನು ಲಾಸ್ಟಲ್ಲೇ ಮಾಡಬೇಕು. ಇವಾಗ ಯಾವ್ದು ಮಾಡೋಣ? 4 ಹಾಗೆ ಇಟ್ಕೊಳ್ಳೋಣ. ಅಫ್ಕೋರ್ಸ್ 2 ಸ್ಕ್ವೇರ್ನ ಸಾಲ್ವ್ ಮಾಡಬೇಕು. ವಾಟ್ ಇಸ್ 2 ಸ್ಕ್ವೇರ್? 2 ಸ್ಕ್ವೇರ್ is 4 - 4 / 2 ಹಂಗೆ ಇಟ್ಕೊಳ್ಳೋಣ. 4 / 2 ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಸೊ ನೆಕ್ಸ್ಟಿಗೆ ಏನು ಮಾಡೋಣ? ವಿ ಹ್ಯಾವ್ ಟು ಇವ್ಯಾಲ್ಯೂಯೇಟ್ ದಿ ಡಿವಿಷನ್ ಪಾರ್ಟ್. 4 + 4 - ವಾಟ್ ಇಸ್ 4 / 2? 2 ಬರುತ್ತೆ. ಇದನ್ನು ಏನು ಬರ್ತೀವಿ ಒಟ್ಟಿಗೆ ಆ್ಯಡ್ ಮಾಡಿದರೆ 4 + 4 8, 8 - 2 6 is the ಆನ್ಸರ್. ಸರಿನಾ? ಇದನ್ನು ನೀವು ಒಂದೇ ಸ್ಟೆಪ್ಪಲ್ಲಿ ಮಾಡ್ತೀನಿ ಅಂದ್ರೆ ಮಾಡ್ಬೋದು ರಾಜ. ಒಂದೇ ಸ್ಟೆಪ್ಪಲ್ಲಿ ನಾವು ಏನೇನೋ ಸಾಲ್ವ್ ಮಾಡ್ಕೋಬೋದು ಗೊತ್ತಾ? ಇಲ್ಲಿದೆಯಲ್ಲ ಆರ್ಡರ್ ಪಾರ್ಟು ಮತ್ತು ಡಿವಿಷನ್ ಪಾರ್ಟು. ಇಫ್ ದೇ ಆರ್ ಇಂಡಿಪೆಂಡೆಂಟ್ ಟು ಈಚ್ ಅದರ್, ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್. ನೋಡಿ, 2 ಸ್ಕ್ವೇರ್ ಇಂಡಿಪೆಂಡೆಂಟ್ ಆಗಿದೆ. ಸೊ 2 ಸ್ಕ್ವೇರ್ನ 4 ಬರೀಬೋದು. ಇಲ್ಲಿ ಡಿವಿಷನ್ ಇದೇ ಸ್ಟೆಪ್ಪಲ್ಲಿ 4 / 2 2 ಬರ್ಕೋಬೋದು. ದೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ಆ್ಯಂಡ್ ರೈಟ್ ಆನ್ ದಿ ಆನ್ಸರ್. ನೋಡಿ, ಸೇಮ್ ಬರ್ತಾಯಿದೆ. 6 ಬರ್ತಾಯಿದೆಯಾ? 6 is the ಆನ್ಸರ್. ನೆಕ್ಸ್ಟ್ ಒನ್ ಟ್ರೈ ಮಾಡ್ತೀರಾ? ಟ್ರೈ ಮಾಡಿ. ಸಾರಿ, 9 / 3 × 2 - 4 / 2 ಸ್ಕ್ವೇರ್. 4 / 2 ಸ್ಕ್ವೇರ್. ಈಗ ಯಾವ್ದು ಮಾಡ್ಬೋದು ರಾಜಾ? ನೋಡಿ, ಈಗ ಸೊ ಡಿವಿಷನ್ ಪಾರ್ಟ್ ಇಲ್ಲಿದೆ. ದೆನ್ ಬಿಫೋರ್ ಡಿವಿಷನ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಆರ್ಡರ್ ಪಾರ್ಟ್.
ಸೊ ಇದು ಸಪ್ರೇಟ್ ಆಗಿದೆ. ವಾಟ್ ಈಸ್ 9 ಡಿವೈಡೆಡ್ ಬೈ 3 ಇಸ್ 3 ಬರುತ್ತೆ, ಟೈಮ್ಸ್ 2 ಮೈನಸ್ 4 ಡಿವೈಡ್ ಬೈ 2 ಮಾಡೋಕ್ಕೆ ಬರೋಲ್ಲ. ಸೊ ಫಸ್ಟ್ ಏನು ಮಾಡಬೇಕು, ಆರ್ಡರ್ನ ಸಾಲ್ವ್ ಮಾಡಬೇಕು. ಬಿ ಒ ಇದೆಯಲ್ಲ ಆರ್ಡ್ರಪ್ಪ, ಈ ಆರ್ಡರ್ ಹೇಳ್ತಾ ಇರೋದು ಕಣ್ರಿ, BODMAS. ಸೊ ಡಿವಿಷನ್ಗಿಂತ ಮುಂಚೆ ಏನು ಬರುತ್ತೆ, ಆರ್ಡರ್ಸ್ ಬರುತ್ತೆ. ದ್ಯಾಟ್ ಪಾರ್ಟ್ ವಿ ಹ್ಯಾವ್ ಟು ಸಾಲ್ವ್. 2 ಸ್ಕ್ವೇರ್ ಅಂದರೆ ಎಷ್ಟು, 4. ಈ ನೆಕ್ಸ್ಟ್ ಯಾವುದು, ನೆಕ್ಸ್ಟು ಇಲ್ಲಿ ಡಿವಿಷನ್ ಇದೆ, ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ. ಸೊ ಮೈನಸಿಂದ ಸಪ್ರೇಟ್ ಆಗಿದೆ ಎರಡು. ಸೊ ಒಂದೇ ಸ್ಟೆಪ್ಪಲ್ಲಿ ವಿ ಕ್ಯಾನ್ ಸಾಲ್ವ್ ಬೋತ್. 3 times 2 is 6, 4 by 4 is 1, 6 minus 1 is 5 is the ಆನ್ಸರ್. ನೋಡಿ ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಒನ್ ಸ್ಕ್ವೇರ್ ರೂಟ್ ತೊಗೊಳ್ಳ. ಸ್ಕ್ವೇರ್ ರೂಟ್ ಆಫ್ 4 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 9 ಡಿವೈಡೆಡ್ ಬೈ 3 ಮೈನಸ್ ಸ್ಕ್ವೇರ್ ರೂಟ್ ಆಫ್ 16. ಟ್ರೈ ಮಾಡಿ ನೋಡೋಣ. ಟ್ರೈ ಮಾಡ್ತೀರಾ? ನಾನು ಮಾಡಲ. ನಾನು ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 4? ಸ್ಕ್ವೇರ್ ರೂಟ್ ಆಫ್ 4 ಅಂದರೆ ಏನು ರೀ? ಇಲ್ಲಿ ನೋಡಲಿ, ಸ್ಕ್ವೇರ್ ರೂಟ್ ಆಫ್ 4 ಈಸ್ ವಾಟ್, 16. ಸ್ಕ್ವೇರ್ ರೂಟ್ ಆಫ್ 4 ಈಸ್ 16. ಸ್ಕ್ವೇರ್ ರೂಟ್ ಆಫ್ 4 ಈಸ್ ಸ್ಕ್ವೇರ್ ರೂಟ್ ಆಫ್ 4 ಈಸ್ 16 ಅಲ್ಲ, ಸಾರಿ. ಸ್ಕ್ವೇರ್ ರೂಟ್ ಆಫ್ 4 ಈಸ್ 2. ಉಲ್ಟಾ ಹೋಗ್ಬೇಕಲ್ಲ. ಸ್ಕ್ವೇರ್ ರೂಟ್ ಆಫ್ 4 ಈಸ್ 2 ಬರುತ್ತೆ. ಸ್ಕ್ವೇರ್ ರೂಟ್ ಆಫ್ 9 ಈಸ್ 3 ಡಿವೈಡೆಡ್ ಬೈ 3 ಮೈನಸ್ ಸ್ಕ್ವೇರ್ ರೂಟ್ ಆಫ್ 16 ಈಸ್ 4. ನೋಡಿ ಫಸ್ಟು ಸ್ಕ್ವೇರ್ ರೂಟ್ನ ರಿಮೂವ್ ಮಾಡಿದ್ದೀನಿ, ಸರಿನಾ? ನಾವು ವಿಚ್ ಪಾರ್ಟ್, ಡಿವಿಷನ್ ಪಾರ್ಟೇ ಮಾಡಬೇಕು. 2 ಪ್ಲಸ್ ವಾಟ್ ಇಸ್ 3 by 3, 3 by 3 is 1 ಮೈನಸ್ 4. ಈಗ ಅಡಿಷನ್ ಸಬ್ಸ್ಟ್ರಾಕ್ಷನ್ ಇದೆ, ಒಟ್ಟಿಗೆ ಮಾಡೋಣ. 2 plus 1 3, 3 minus 4 is minus 1 is the ಆನ್ಸರ್. ಮತ್ತು ನೀವು ಸ್ಕ್ವೇರ್ ರೂಟ್ಸ್ ಎಲ್ಲ ಮೆಮರೈಸ್ ಆಗಬೇಕಪ್ಪ. ಸ್ಕ್ವೇರ್ಸ್ ಬಂದರೆ ಸ್ಕ್ವೇರ್ ರೂಟ್ಸ್ ಬಂದಂಗೆ ಅಪ್ಪ. ಸ್ಕ್ವೇರ್ಸ್ ಬಂದರೆ ಸ್ಕ್ವೇರ್ ರೂಟ್ಸು ತಾನಾಗೇ ಬರುತ್ತೆ. ನೆಕ್ಸ್ಟ್ ಒನ್ 8 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 16 ಮೈನಸ್ 16 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 64 ಇಂಟು 3 ಕಣ್ರಿ. ಸರಿನಾ? ಫಸ್ಟ್ ಏನು ಮಾಡಬೇಕು, ಸ್ಕ್ವೇರ್ ರೂಟ್ನ ನೋಡಪ್ಪ. ನಾನು ಲೋಕಲ್ ಸ್ಕ್ವೇರ್ ರೂಟ್ಗೆ ನಾನು ಟೋಪಿ ಅಂತ ಯೂಸ್ ಮಾಡಲೋ ವರ್ಡ್ನ, ಸುಮ್ಮನೆ ಟೋಪಿ ಅಂತ. ಇಟ್ಸ್ ನಾಟ್ ಅ ಮ್ಯಾಥಮೆಟಿಕಲ್ ವರ್ಡ್, ಇಟ್ಸ್ ಲೋಕಲ್ ಇದರಲ್ಲಿ ಟೋಪಿ ಅಂತ. ಸರಿನಾ? 8 ಡಿವೈಡೆಡ್ ಬೈ ಫಸ್ಟು ವಿ ಹ್ಯಾವ್ ಟು ರಿಮೂವ್ ದಟ್ ಟೋಪಿ ಅಂದರೆ ಸ್ಕ್ವೇರ್ ರೂಟು ಏನು ಬರುತ್ತೆ, 4. ಸ್ಕ್ವೇರ್ ರೂಟ್ ಆಫ್ 16 ಇಸ್ 4 ಮೈನಸ್ 16. ಇಲ್ಲೊಂದು ಟೋಪಿ ಇದೆಯಲ್ಲ, ವಿ ಹ್ಯಾವ್ ಟು ರಿಮೂವ್ ದಿಸ್ ಟೋಪಿ. ಸ್ಕ್ವೇರ್ ರೂಟ್ ಆಫ್ 64 ಈಸ್ 8 ಟೈಮ್ಸ್ 3. ನೋಡಿ ಈಗ ಯಾವ್ದಾದ್ರು ಮಾಡ್ಬೇಕನ್ರಿ. ಈಗ ಇಲ್ಲಿದೆ ಡಿವಿಷನು, ದೆನ್ ಹಿಯರ್ ವಿ ಹ್ಯಾವ್ ಡಿವಿಷನ್. ವಾಟ್ ಈಸ್ 8 by 4 is 2 minus 16 by 8 is 2 into 3. ಸರಿನಾ? ನಾವು ವಿಚ್ ಪಾರ್ಟ್, ಈಗ ಮಲ್ಟಿಪ್ಲಿಕೇಶನು. ನೀವೇನು ಅರ್ಜೆಂಟಲ್ಲಿ ಚಕಾಚಕ್ ಕ್ಯಾನ್ಸಲ್ ಮಾಡ್ತೀನಿ ಅಂದರೆ ರಾಂಗ್ ಕಣ್ರಿ. ಫಸ್ಟು ಮಲ್ಟಿಪ್ಲಿಕೇಶನ್ ಮಾಡಬೇಕು. ಏನು ಮಾಡಬೇಕು ಹೇಳಿ, ಮಲ್ಟಿಪ್ಲಿಕೇಶನ್. 2 times 3 is 6. 2 minus 6 ಅಂದರೆ -4. ನಾನು ಏನಾದ್ರು ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕರೆಕ್ಟ್ ಮಾಡಿಯಪ್ಪ ನನ್ನ. ಇದೇ ಥರ ಟ್ರೈ ಮಾಡ್ತೀರಾ? ವಿಲ್ ಯು ಟ್ರೈ? 4 ಮೈನಸ್ ಏನು ಜಾಸ್ತಿ ಕೆಂಬರ್ತಾಯಿದೆ ಇವತ್ತು. ಸ್ಕ್ವೇರ್ ರೂಟ್ ಆಫ್ 25 ಇಂಟು 2 ಪ್ಲಸ್ 9 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 9 ಡಿವೈಡೆಡ್ ಬೈ 3. ಕಮಾನ್, ಟ್ರೈ ಮಾಡಿ. ಅಲ್ಲಿ ವೇಟ್ ಫಾರ್ 2-3 seconds ಅಥವಾ ಪಾಸ್ ಮಾಡಿ ಟ್ರೈ ಮಾಡಿ, ಸರಿನಾ? ಆಮೇಲೆ ಆನ್ಸರ್ನ ಚೆಕ್ ಮಾಡಿ. ಅಲ್ಲಿ ಸ್ಟಾರ್ಟ್ ನಾವು. ಫಸ್ಟ್ ಏನು ಮಾಡೋಣ, ವಿ ವಿಲ್ ರಿಮೂವ್ ದಿ ಟೋಪಿ. 4 ಮೈನಸ್ ಟೋಪಿ ಅಂದರೆ ಸ್ಕ್ವೇರ್ ರೂಟ್ ಅಪ್ಪ. ಸ್ಕ್ವೇರ್ ರೂಟ್ ಆಫ್ 25 is 5 ಟೈಮ್ಸ್ 2 ಪ್ಲಸ್ 9 ಹಂಗೆ ಇಟ್ಕೊಳ್ಳೋಣ, ಡಿವೈಡೆಡ್ ಬೈ ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 9, 3 ಡಿವೈಡೆಡ್ ಬೈ 3. ಬ್ಯಾಕ್ಗ್ರೌಂಡಲ್ಲಿ ಏನಾದ್ರು ಡಿಸ್ಟರ್ಬೆನ್ಸ್ ಇದ್ದರೆ ಪ್ಲೀಸ್ ಬೇರ್ ವಿತ್ ಮೀ, ಓಕೆನಾ? ಇದಾದಮೇಲೆ ನೋಡಿ 5 times 2 ಸಪ್ರೇಟ್ ಆಗಿದೆ. 5 times 2 ಸಪ್ರೇಟ್ ಆಗಿದೆ, ಹಾಗೆ ಬರ್ಕೊಳ್ಳ. 5 times 2 is 10. ಇಲ್ಲಿ ನೋಡಿ, ಈಗ ಡಿವಿಷನಲ್ಲಿ ನಾನು ಐ ಥಿಂಕ್ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ, ಯು ಹ್ಯಾವ್ ಟು ಗೋ ಫ್ರಮ್ ಲೆಫ್ಟ್ ಟು ರೈಟ್. ಇಲ್ಲಿಂದನೇ ಹೋಗಬೇಕು. ಫಸ್ಟ್ ಇದನ್ನೇ ಸಾಲ್ವ್ ಮಾಡಬೇಕು. ವಾಟ್ ಈಸ್ 9 ಡಿವೈಡೆಡ್ ಬೈ 3 ಬರುತ್ತೆ. ದೆನ್ ಐ ವಿಲ್ ರಿಟೇನ್ ದಿಸ್ ಆ್ಯಸ್ ಇಟ್ ಈಸ್. ನಾವು ಓಕೆ, ಈ ಸ್ಟೆಪ್ ಹಂಗೆ ಇಟ್ಕೊಳ್ಳೋಣ. 4 minus 10 ಆ್ಯಸ್ ಇಟ್ ಈಸು. ವಾಟ್ ಈಸ್ 3 by 3 is 1.
ಓಕೆ, ನಾವು ಒಂದೇ ಸ್ಟೆಪ್ಪಲ್ಲಿ ಸಾಲ್ವ್ ಮಾಡ್ಬೋದು. 4 - 10 ಅಂದರೆ -6. -6 + 1 is -5 is the ಆನ್ಸರ್. ನೋಡಿ ನಾನು ಏನಾದ್ರು ಮಿಸ್ಟೇಕ್ ಮಾಡಿದ್ದೀನಾ? ಐ ಥಿಂಕ್ ಐ ಆಮ್ ರೈಟ್. ನೆಕ್ಸ್ಟ್ ಒನ್ ಸ್ಕ್ವೇರ್ ರೂಟ್ ಆಫ್ 100 divided by 5 divided by square root of 4 plus 2 minus square root of 4. Come on, easy ಇದೆ, ಟ್ರೈ ಮಾಡಿ ನೋಡೋಣ. ಈಸಿ ಇದೆ ಕಣ್ರಿ. ಫಸ್ಟ್ ಏನು ಮಾಡೋಣ, ವಿ ವಿಲ್ ರಿಮೂವ್ ದಿಸ್ ಟೋಪಿ. ಸ್ಕ್ವೇರ್ ರೂಟ್ ಆಫ್ 100 ಅಂದರೆ ಎಷ್ಟು ರೀ? ಸ್ಕ್ವೇರ್ ರೂಟ್ ಆಫ್ 100 is 10 divided by 5. ಅಫ್ಕೋರ್ಸ್ ಫಸ್ಟು ಟೋಪಿ ತೆಗೆಯೋಣ. ಸ್ಕ್ವೇರ್ ರೂಟ್ ಆಫ್ 4 is 2 ಪ್ಲಸ್ 2 ಹಾಗೆ ಇಟ್ಕೊಳ್ಳೋಣ. ನಾವು ವಾಟ್ ಇಸ್ ಸ್ಕ್ವೇರ್ ರೂಟ್ ಆಫ್ 4? -2. ಈಗ ಇಲ್ಲಿಂದ ಹೋಗ್ಬೇಕು, ನಾವು ಲೆಫ್ಟಿಂದ ಹೋಗಬೇಕು. ವಾಟ್ ಇಸ್ 10 divided by 5? 10 divided by 5 is 2 divided by 2 ಪ್ಲಸ್ 2 -2. ಪ್ಲಸ್ 2 -2 ಇಲ್ಲೇ ಕ್ಯಾನ್ಸಲ್ ಮಾಡಿದರೆ ಬರುತ್ತೆ. ನಾನು ನೆಕ್ಸ್ಟ್ ಸ್ಟೆಪ್ ಮಾಡೋಣ. ವಾಟ್ ಈಸ್ ಡಿವಿಷನ್ ಆಗಬೇಕಲ್ಲ ಈಗ. ವಾಟ್ ಈಸ್ 2/2? 1 ಪ್ಲಸ್ 2 -2. ಇಲ್ಲಿ ಚಕಾಚಕ್ ಕ್ಯಾನ್ಸಲ್ ಮಾಡಿದ್ರೆ ವಾಟ್ ರಿಮೇನ್ಸ್? 1 is the ಆನ್ಸರ್. ಐ ಥಿಂಕ್ ಎಲ್ಲರಿಗೂ ಅರ್ಥ ಆಗ್ತಾಯಿದೆ ತಾನೇ? ಏನಾದ್ರು ಡೌಟ್ ಇದ್ದರೆ ಮತ್ತೆ ಫಸ್ಟಿಂದ ನೋಡಿ. ಏನು ಕನ್ಫ್ಯೂಷನ್ ಇದ್ದರೆ ಕಾಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ. ಆ ಕನ್ಫ್ಯೂಷನ್ನ ನೆಕ್ಸ್ಟ್ ಕ್ಲಾಸಲ್ಲಿ ಕ್ಲಾರಿಫೈ ಮಾಡ್ತೀನಿ. ಸ್ಕ್ವೇರ್ ರೂಟ್ ಆಫ್ 64. ಬಟ್ ನೀವು ಸ್ಕ್ವೇರ್ ರೂಟ್ಸ್ ಮೆಮರೈಸ್ ಆಗ್ಬೇಕನ್ರಿ. -8 divided by 4 into square root of 4 plus 6 divided by square root of 9. ನೋಡಿಪ್ಪ, ಇದು ಈಸಿ ಇದೆ. ಯು ಕ್ಯಾನ್ ಟ್ರೈ ಮಾಡಿ. ಪಾಸ್ ಕೊಡಿ, ಟ್ರೈ ಮಾಡಿ, ದೆನ್ ವಾಚ್ ದಿ ಆನ್ಸರ್. ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಫಸ್ಟು ಟೋಪಿನೆಲ್ಲ ತೆಗೆದುಬಿಡೋಣ. ಸ್ಕ್ವೇರ್ ರೂಟ್ ಆಫ್ 64 is 8 -8 divided by 4 ಟೈಮ್ಸ್ ಟೋಪಿ ತೆಗೆದ್ರೆ 2 ಪ್ಲಸ್ 6 divided by ಸ್ಕ್ವೇರ್ ರೂಟ್ ಆಫ್ 9 is 3. ಈಗ ಡಿವಿಷನ್ ಪಾರ್ಟು ಎಲ್ಲೆಲ್ಲಿದೆ? ಡಿವಿಷನ್ ಪಾರ್ಟು ಮಾರ್ಕ್ ಮಾಡಲಾ? ಇಲ್ಲಿದೆ ಡಿವಿಷನ್ ಪಾರ್ಟು, ಇಲ್ಲಿದೆ ಡಿವಿಷನ್ ಪಾರ್ಟು. ಅವನ್ನ ಸಾಲ್ವ್ ಮಾಡ್ಕೊಳ್ಳೋಣ ಈಗ. 8 minus what is 8 divided by 4 is 2. Then we will retain this as it is. Plus what is 6 by 3 is 2. ಸರಿನಾ? ಈಗ ಏನು ಮಲ್ಟಿಪ್ಲಿಕೇಶನ್ ಮಾಡಬೇಕಲ್ಲ. 8 minus what is 2 times 2? 2 times 2 is 4 plus 2. ಈಗ ಎಷ್ಟು ಬರುತ್ತಪ್ಪ? 8 minus 4 is 4. 4 plus 2 is 6. 6 is the ಆನ್ಸರ್. ಸರಿನಾ? ನೆಕ್ಸ್ಟ್ ವೀಡಿಯೋದಲ್ಲಿ, ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಣ. ಅಫ್ಕೋರ್ಸ್ ಈಗ ಬೋರ್ಡ್ ಮಾಸಲ್ಲಿ ಏನೇನು ಕವರ್ ಮಾಡಿದ್ದೀವಿ ನಾವು BOD MAS ಅಲ್ಲಿ. ಸೊ ನಮ್ಗೆ ಕವರ್ ಆಗಿದ್ದು ಯಾವುದಾದ್ರು ಕಣ್ರಿ? ಓದಿಂದ ಹಿಡಿದು DMASವರೆಗೂ ಕವರ್ ಆಗಿದೆ. ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದೆರಡು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಬಿಟ್ಟು ವಿ ವಿಲ್ ಇನ್ಕ್ಲೂಡ್ ದಿ ಬ್ರ್ಯಾಕೆಟ್ ಆಲ್ಸೋ. ಸರಿನಾ? ಸೊ ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು. ಒಂದು ನಿಮಿಷ. ಥ್ಯಾಂಕ್ ಯು. 1 ಸೆಕೆಂಡು. ಬಾಯ್.